ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಅಹಿಂಸಾ ಮಾರ್ಗ ಅಲ್ವಾ? ಆದರೆ ಇದೇ ಹೋರಾಟದಲ್ಲಿ ಶಸ್ತ್ರಾಸ್ತ್ರಗಳ ಮೂಲಕವೇ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಬೇಕು ಅಂತ ಹೊರಟಿದ್ದ ಒಬ್ಬ ದಿಟ್ಟ ನಾಯಕರಿದ್ರು. ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವರ ಹೋರಾಟ, ತ್ಯಾಗ ಮತ್ತು ನಿಗೂಢ ಅಂತ್ಯದ ಈ ಕಥೆಯನ್ನ ಬನ್ನಿ ಇಂದು ನಾವು ವಿವರವಾಗಿ ನೋಡೋಣ. ನೋಡಿ, ಈ ಮಾತುಗಳು ಸುಮ್ಮನೆ ಹೇಳಿದ್ದಲ್ಲ. ಇದು ಬೋಸ್ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಅವರು ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿದ ಒಂದು ದೊಡ್ಡ ಶಕ್ತಿಯಾಗಿದ್ರು. ಅವರ ಈ ಪಯಣದ ಒಂದೊಂದು ಹೆಜ್ಜೆಯೂ ರೋಚಕ. ಬನ್ನಿ ಅವರ ಕಥೆಯನ್ನ ಆರಂಭದಿಂದಲೇ ಶುರು ಮಾಡೋಣ. ಸರಿ, ಹಾಗಾದ್ರೆ ಬೋಸ್ ಅವರ ಜೀವನದ ಈ ರೋಚಕ ಪಯಣವನ್ನ ನಾವು 5 ಭಾಗಗಳಲ್ಲಿ ನೋಡೋಣ. ಮೊದಲನೇದಾಗಿ ಅವರ ಅದ್ಭುತ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡೋಣ. ಅದೇ ಪ್ರತಿಭೆಯ ಪಥ. ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಹೇಗೆ ಪ್ರಬಲ ನಾಯಕರಾದ್ರು ಅಂತ ನೋಡೋಣ. ಅದಾದ್ಮೇಲೆ ಅವರ ಜೀವನದ ಬಹುದೊಡ್ಡ ತಿರುವು, ಸಶಸ್ತ್ರ ಹೋರಾಟ. 4ನೇದಾಗಿ ಆಜಾದ್ ಹಿಂದ್ ಫೌಜ್ನ ಅಂತಿಮ ಯುದ್ಧದ ಕಥೆ. ಮತ್ತು ಕೊನೆಯಲ್ಲಿ ಇವತ್ತಿಗೂ ಬಗೆಹರಿಯದ ರಹಸ್ಯ, ಅವರ ನಿಗೂಢ ಅಂತ್ಯದ ಬಗ್ಗೆ ಚರ್ಚಿಸೋಣ. ಮೊದಲ ಭಾಗ, ಪ್ರತಿಭೆಯ ಪಥ. ಅವರ ಕಥೆ ಶುರುವಾಗೋದೇ ಇಲ್ಲಿಂದ. ಒಬ್ಬ ಅಸಾಧಾರಣ ಬುದ್ಧಿವಂತ ವಿದ್ಯಾರ್ಥಿ, ಬ್ರಿಟಿಷರ ಆಡಳಿತದಲ್ಲೇ ದೊಡ್ಡ ಹುದ್ದೆಗೇರುವ ಎಲ್ಲ ಅವಕಾಶಗಳಿದ್ರೂ ಅದನ್ನೆಲ್ಲ ಬಿಟ್ಟು ದೇಶಕ್ಕಾಗಿ ಹೋರಾಡುವ ಒಬ್ಬ ಅಪ್ಪಟ ರಾಷ್ಟ್ರಭಕ್ತನಾಗಿ ಹೇಗೆ ಬದಲಾದ್ರೋ ಅನ್ನೋದನ್ನ ನೋಡೋಣ. ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ್ದು 1897 ಜನವರಿ 23ರಂದು ಒರಿಸ್ಸಾದ ಕಟಕ್ನಲ್ಲಿ. ಅವರದು ಒಂದು ದೊಡ್ಡ ಪ್ರತಿಷ್ಠಿತ ಬಂಗಾಳಿ ಕುಟುಂಬ. ತಂದೆ ಜಾನಕಿನಾಥ್ ಬೋಸ್ ಆ ಕಾಲದಲ್ಲೇ ಒಬ್ಬ ಯಶಸ್ವಿ ವಕೀಲರು, ತಾಯಿ ಪ್ರಭಾವತಿ ದೇವಿ. ವಿಶೇಷ ಅಂದ್ರೆ ಅವರು 14 ಜನ ಮಕ್ಕಳಲ್ಲಿ 9ನೇವರಾಗಿದ್ರು. ಅವರ ಬುದ್ಧಿಮತ್ತೆ ಬಗ್ಗೆ ಹೇಳಲೇಬೇಕು. ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಫಿಲಾಸಫಿ ಓದಿದ್ರು. ಆಮೇಲೆ ಅವರನ್ನ ಇಂಗ್ಲೆಂಡ್ಗೆ ಕಳಿಸಲಾಯ್ತು. ಇದಕ್ಕೆ ಗೊತ್ತಾ? ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದ್ರೆ ICS ಪರೀಕ್ಷೆ ಬರೆಯೋಕೆ. ಈಗ ಅಚ್ಚರಿಯ ವಿಷಯ ಕೇಳಿ. 1920ರಲ್ಲಿ ನಡೆದ ಆ ಕಾಲದ ಅತ್ಯಂತ ಕಷ್ಟದ ಪರೀಕ್ಷೆಯಲ್ಲಿ ಅವರು ಬರೀ ಪಾಸ್ ಆಗಿದ್ದಲ್ಲ, 4ನೇ ರ್ಯಾಂಕ್ ಪಡೆದರು. ಅದು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕಗಳೊಂದಿಗೆ. ಯೋಚನೆ ಮಾಡಿ, ಬ್ರಿಟಿಷರ ಪರೀಕ್ಷೆಯಲ್ಲೇ ಅವರನ್ನೇ ಮೀರಿಸೋದು ಅಂದ್ರೆ ಸುಲಭದ ಮಾತಲ್ಲ. ಆದ್ರೆ ಇಲ್ನೋಡಿ ಒಂದು ಟ್ವಿಸ್ಟ್. ಅಷ್ಟು ದೊಡ್ಡ ಹುದ್ದೆ, ಒಳ್ಳೆ ಭವಿಷ್ಯ ಎಲ್ಲವೂ ಕೈಯಲ್ಲಿದ್ರೂ ಬ್ರಿಟಿಷರ ಆಡಳಿತದ ಕೆಳಗೆ ನಾನು ಕೆಲಸ ಮಾಡಲ್ಲ ಅಂತ ಘೋಷಿಸಿ 1921ರಲ್ಲಿ ಆ ICS ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ರು. ಇದು ಅವರ ಜೀವನದ ಒಂದು ನಿರ್ಣಾಯಕ ಘಟ್ಟ. ಆರಾಮದಾಯಕ ಬದುಕನ್ನ ಬಿಟ್ಟು ದೇಶದ ಸ್ವಾತಂತ್ರ್ಯದ ಅನಿಶ್ಚಿತ ದಾರಿಯನ್ನ ಅವರು ಆಯ್ಕೆ ಮಾಡ್ಕೊಂಡ್ರು. ಸರಿ, ಆ ತ್ಯಾಗದ ನಂತರ ಶುರುವಾಗಿದ್ದೇ ಅವರ ರಾಜಕೀಯ ಪಯಣ. ಅದೇ ನಮ್ಮ 2ನೇ ಭಾಗ, ರಾಜಕೀಯದ ಉದಯ. ಇಲ್ಲಿ ಒಬ್ಬ ಯುವಕ ಅಂದಿನ ರಾಜಕೀಯ ವ್ಯವಸ್ಥೆಯನ್ನೇ ಸವಾಲು ಮಾಡಿ ಹೇಗೆ ತನ್ನದೇ ಆದ ಒಂದು ಬಲವಾದ ಧ್ವನಿಯಾದಿ ಹೊರಹೊಮ್ಮಿದ್ರು ಅನ್ನೋದನ್ನ ನೋಡೋಣ. ಭಾರತಕ್ಕೆ ವಾಪಸ್ ಬಂದ ತಕ್ಷಣ ಸುಮ್ಮನೆ ಕೂರ್ಲಿಲ್ಲ ಅವರು. 1921ರಲ್ಲಿ ತಮ್ಮ ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಸೇರಿದ್ರು. ಅವರ ಬೆಳವಣಿಗೆಯ ಸ್ಪೀಡ್ ನೋಡಿ. ಕೇವಲ 1 ದಶಕದೊಳಗೆ 1930ರಲ್ಲಿ ಕಲ್ಕತ್ತಾದ ಮೇಯರ್ ಆದ್ರು. ಅಷ್ಟೇ ಅಲ್ಲ, 1938ರ ಹೊತ್ತಿಗೆ ಇಡೀ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೇ ಆಯ್ಕೆಯಾದರು. ಅವರ ಏಳಿಗೆ ನಿಜಕ್ಕೂ ಒಂದ್ ರೀತಿ ಉಳ್ಕೆ ಅಂತಿತ್ತು. ಆದ್ರೆ ಕಾಂಗ್ರೆಸ್ನಲ್ಲಿ ಅವರ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಇಲ್ಲಿ ಭಾರತದ 2 ಮಹಾನ್ ನಾಯಕರ ನಡುವೆ ಸೈದ್ಧಾಂತಿಕ ಸಂಘರ್ಷ ಶುರುವಾಗಿತ್ತು. ಒಂದು ಕಡೆ ಗೋಸ್, ನಮಗೆ ಬೇಕಾಗಿರೋದು ಪೂರ್ಣ ಸ್ವರಾಜ್ಯ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಬೇಕಾದ್ರ ಸಶಸ್ತ್ರ ಹೋರಾಟಕ್ಕೂ ಸೈ ಅಂತಿದ್ರು. ಇನ್ನೊಂದು ಕಡೆ ಗಾಂಧೀಜಿ ಮತ್ತು ಕಾಂಗ್ರೆಸ್ನ ಬಹುತೇಕ ನಾಯಕರು, ಇಲ್ಲ, ನಮ್ಮ ದಾರಿ ಕೇವಲ ಅಹಿಂಸೆ ಅಂತಿದ್ರು. ಇದು ಕೇವಲ ದಾರಿಯ ವ್ಯತ್ಯಾಸವಾಗಿರಲಿಲ್ಲ, ಸ್ವಾತಂತ್ರ್ಯದ ಮೂಲ ಕಲ್ಪನೆಯಲ್ಲೇ ಇದ್ದ ಭಿನ್ನಾಭಿಪ್ರಾಯವಾಗಿತ್ತು. ಈ ಭಿನ್ನಾಭಿಪ್ರಾಯ 1939ರಲ್ಲೂ ತಾರಕಕ್ಕೇರಿತು. 2ನೇ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಬೋಸ್ ಗಾಂಧೀಜಿಯವರೇ ಬೆಂಬಲಿಸಿದ ಅಭ್ಯರ್ಥಿಯನ್ನೇ ಸೋಲಿಸಿಬಿಟ್ರು. ಊಹಿಸಿ ಆ ಸನ್ನಿವೇಶವನ್ನ. ಇದು ಕಾಂಗ್ರೆಸ್ನೊಳಗೆ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತು. ಆದರೆ ಪಕ್ಷದೊಳಗಿನ ವಿರೋಧ ಹೆಚ್ಚಾದಾಗ ತಮ್ಮ ತತ್ವಗಳಿಗೆ ರಾಜಿ ಮಾಡಿಕೊಳ್ಳದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅಲ್ಲಿಂದ ಅವರು ಕಾಂಗ್ರೆಸ್ನಿಂದ ಹೊರಬಂದು ತಮ್ಮದೇ ಆದ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದರು. ಇಲ್ಲಿಗೆ ಒಂದು ಅಧ್ಯಾಯ ಮುಗಿದು ಇನ್ನೊಂದು ಶುರುವಾಯಿತು. ಇಲ್ಲಿಂದ ಮುಂದೆ ಶುರುವಾಗೋದೇ ಬೋಸ್ ಅವರ ಜೀವನದ ಅತ್ಯಂತ ಸಾಹಸಮಯ, ರೋಚಕ ಮತ್ತು ವಿವಾದಾತ್ಮಕ ಅಧ್ಯಾಯ. 3ನೇ ಭಾಗ, ಸಶಸ್ತ್ರ ಹೋರಾಟ. ಇಲ್ಲಿ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ದೇಶದ ಗಡಿ ದಾಟಿ ವಿಶ್ವಮಟ್ಟಕ್ಕೆ ಕೊಂಡೊಯ್ದರು.
1941 ಬ್ರಿಟಿಷರು ಬೋಸ್ ಅವರನ್ನ ಕಲ್ಕತ್ತಾದ ಮನೆಯಲ್ಲೇ ಕೂಡಿ ಹಾಕಿದ್ರು. ಆಗಲೇ ಬೋಸ್ ಅವರನ್ನ ತಡೆಯೋಕೆ ಯಾರಿಂದ ಸಾಧ್ಯ? ಒಂದು ರಾತ್ರಿ ವೇಷ ಬದಲಾಯಿಸ್ಕೊಂಡು ತಮ್ಮ ಮನೆಯಿಂದಲೇ ಸ್ಕೇಪ್. ಇದೊಂದು ರೀತಿ ಸಿನಿಮಾದ ಕತೆ ಇದ್ಹಾಗೆ. ಅಲ್ಲಿಂದ ಕಾಬೂಲ್ ಮೂಲಕ ಅಫ್ಘಾನಿಸ್ತಾನ್, ಆಮೇಲೆ ಮಾಸ್ಕೋ, ಕೊನೆಗೆ ಜರ್ಮನಿಯ ಬರ್ಲಿನ್ಗೆ ತಲುಪಿದ್ರು. ಅವರ ಉದ್ದೇಶ ಒಂದೇ, ಬ್ರಿಟಿಷರ ಶತ್ರುಗಳ ಸಹಾಯ ಪಡೆದು ಭಾರತದ ಮೇಲೆ ದಾಳಿ ಮಾಡೋದು. ವಿದೇಶಕ್ಕೆ ಹೋದ ಮೇಲೆ ಅವರು ಸುಮ್ಮನೆ ಕೂರ್ಲಿಲ್ಲ. ಜರ್ಮನಿಯಲ್ಲಿ ಹಿಟ್ಲರ್ನ ಭೇಟಿಯಾದ್ರು. ಬರ್ಲಿನಲ್ಲಿ ಆಜಾದ್ ಹಿಂದ್ ರೇಡಿಯೋ ಶುರು ಮಾಡಿ ಭಾರತೀಯರಿಗೆ ಸಂದೇಶ ಕಳಿಸಿದ್ರು. ನಂತರ ಇದನ್ ಕೇಳಿದ್ರೆ ಆಶ್ಚರ್ಯ ಆಗತ್ತೆ, ಒಂದು ಸಬ್ ಮರೀನಲ್ಲಿ ಜರ್ಮನಿಯಿಂದ ಜಪಾನ್ಗೆ ಅಪಾಯಕಾರಿ ಪ್ರಯಾಣ ಮಾಡ್ತಾರೆ. ಪೂರ್ವ ಏಷ್ಯಾದಲ್ಲಿ ಈಗಾಗ್ಲೇ ಇದ್ದ ಭಾರತೀಯ ಸ್ವಾತಂತ್ರ್ಯ ಲೀಗ್ನ ನೇತೃತ್ವ ವಹಿಸಿಕೊಂಡು ಆಜಾದ್ ಹಿಂದ್ ಫೌಜ್ ಅಂದ್ರೆ INA ಅನ್ನು ಒಂದು ಬಲಿಷ್ಠ ಸೇನೆಯಾಗಿ ಕಟ್ಟಿದ್ರು. ಸಿಂಗಾಪುರದಲ್ಲಿ ಅವರು ಅಧಿಕೃತವಾಗಿ ಆಜಾದ್ ಹಿಂದ್ ಫೌಜ್ ಅಂದ್ರೆ ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಈ ಸೇನೆಯಲ್ಲಿದ್ದವ್ರು ಯಾರು ಗೊತ್ತಾ? ಹೆಚ್ಚಾಗಿ ಬ್ರಿಟಿಷರ ಕೈಗೆ ಸಿಕ್ಕಿ ಯುದ್ಧ ಕೈದಿಗಳಾಗಿದ್ದ ನಮ್ಮದೇ ಭಾರತೀಯ ಸೈನಿಕರು. ಇದೇ ಸಂದರ್ಭದಲ್ಲಿ ಬೋಸ್ ಅವರು ಆ ಒಂದು ಐತಿಹಾಸಿಕ ಕರೆಯನ್ನ ಕೊಟ್ರು. ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ. ಅಪ್ಪಾ, ಈ ಒಂದು ಮಾತಿದೆಯಲ್ಲ, ಅದು ಕೇವಲ ಒಂದು ಘೋಷಣೆಯಾಗಿರಲಿಲ್ಲ. ಅದು ಭಾರತದ ಯುವಜನರಲ್ಲಿ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿ ಸಾವಿರಾರು ಜನರನ್ನು ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧಗೊಳಿಸಿತು. ಈಗ ಮುಂದಿನ ಭಾಗ ಅಂತಿಮ ಯುದ್ಧ. ಇಲ್ಲಿ ಆಜಾದ್ ಹಿಂದ್ ಫೌಜ್ ದೆಹಲಿ ಚಲೋ ಅನ್ನೋ ಘೋಷಣೆಯೊಂದಿಗೆ ಭಾರತದ ಕಡೆಗೆ ಮುನ್ನುಗ್ಗಿದ ಕಥೆಯನ್ನು ನೋಡೋಣ. ಅಕ್ಟೋಬರ್ 1943ರಲ್ಲಿ ಅವರು ಸಿಂಗಾಪುರದಲ್ಲೇ ಸ್ವತಂತ್ರ ಭಾರತದ ಒಂದು ತಾತ್ಕಾಲಿಕ ಸರ್ಕಾರವನ್ನೇ ಸ್ಥಾಪಿಸಿಬಿಡುತ್ತಾರೆ. ಆಮೇಲೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ವಶಕ್ಕೆ ಪಡೆದು ಅಲ್ಲಿ ನಮ್ಮ ದೇಶದ ಧ್ವಜವನ್ನು ಹಾರಿಸಿ ಅವುಗಳಿಗೆ ಶಹೀದ್ ಮತ್ತು ಸ್ವರಾಜ್ ಅಂತ ಹೆಸರಿಟ್ರು. ಮಾರ್ಚ್ 1944ರಲ್ಲಿ INA ಭಾರತದ ಗಡಿ ಪ್ರವೇಶಿಸಿತು. ಇಂಫಾಲ್ ಮತ್ತು ಕೋಹಿಮಾದಲ್ಲಿ ಭೀಕರ ಯುದ್ಧ ನಡೆಯಿತು. ಗೆಲುವು ಸಿಕ್ಕೇ ಬಿಡ್ತು ಅನ್ನೋಷ್ಟರಲ್ಲಿ ವಿಧಿ ಬರಹ ಬೇರೆಯೇ ಇತ್ತು. ವಿಪರೀತ ಮಳೆ, ಜಪಾನಿನ ಬೆಂಬಲ ಕಡಿಮೆಯಾಗಿದ್ರಿಂದ 1945ರಲ್ಲಿ ಆ ಅಭಿಯಾನ ಅಲ್ಲಿಗೆ ನಿಲ್ಲಬೇಕಾಯಿತು. ಇಲ್ಲಿಂದ ನಾವು ಕಥೆಯ ಕೊನೆ ಭಾಗಕ್ಕೆ ಬರ್ತಿದ್ದೀವಿ. ನಿಗೋಡ ಅಂತ್ಯ. ಇದು ಇವತ್ತಿಗೂ ಭಾರತದ ಇತಿಹಾಸದಲ್ಲಿ ಒಂದು ಬಗೆಹರಿಯದ ರಹಸ್ಯ. ಅಧಿಕೃತವಾಗಿ ಏನ್ ಹೇಳಲಾಗತ್ತೆ ಅಂದ್ರೆ, ಆಗಸ್ಟ್ 18, 1945ರಂದು ಸುಭಾಷ್ ಚಂದ್ರ ಬೋಸ್ ಪ್ರಯಾಣಿಸುತ್ತಿದ್ದ ವಿಮಾನ ತೈವಾನ್ನಲ್ಲಿ ಅಪಘಾತಕ್ಕೀಡಾಯಿತು. ಆ ದುರ್ಘಟನೆಯಲ್ಲಿ ತೀವ್ರ ಸುಟ್ಟ ಗಾಯಗಳಿಂದ ಅವರು ಮರಣ ಹೊಂದಿದ್ರು ಅಂತ ವರದಿಗಳು ಹೇಳುತ್ತವೆ. ಅಧಿಕೃತ ವರದಿ ಹೀಗಿದೆ. ಆದ್ರೆ ನಿಜವಾಗ್ಲೂ ಅಂದು ನಡೆದಿದ್ದೇನೋ? ಈ ಒಂದೇ ಒಂದು ಪ್ರಶ್ನೆ ದಶಕಗಳಿಂದ ನಮ್ಮನ್ನ ಕಾಡುತ್ತಲೇ ಇದೆ ಮತ್ತು ಇದಕ್ಕೆ ಇವತ್ತಿಗೂ ಒಂದು ನಿಖರವಾದ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಈ ವಿಮಾನ ಅಪಘಾತದ ಕಥೆಯನ್ನ ತುಂಬಾ ಜನ ನಂಬೋದಿಲ್ಲ. ಭಾರತ ಸರ್ಕಾರ ಕೂಡ ಹಲವು ತನಿಖಾಯೋಗಗಳನ್ನು ನೇಮಿಸಿತು. ನಿಮ್ಗೊತ್ತಾ, 2006ರಲ್ಲಿ ಬಂದ ಮುಖರ್ಜಿ ಆಯೋಗದ ವರದಿ ಹೇಳಿದ್ದೇ ಬೇರೆ. ಅದು ಹೇಳಿದ್ದು ಬೋಸ್ ಆ ಅಪಘಾತದಲ್ಲಿ ಸತ್ತೇ ಇಲ್ಲ, ಅದು ಒಂದು ಕಟ್ಟುಕತೆ ಅಂತ. ಆದರೆ ಸರ್ಕಾರ ಆ ವರದಿಯನ್ನು ಒಪ್ಕೊಳ್ಳಿಲ್ಲ. ಹಾಗಾಗಿ ನೇತಾಜಿ ಸಾವಿನ ರಹಸ್ಯವಾಗಿಯೇ ಉಳಿದಿದೆ. ಹೌದು, ಬೋಸ್ ಅವರ ಸಶಸ್ತ್ರ ಹೋರಾಟ ನೇರವಾಗಿ ಸ್ವಾತಂತ್ರ್ಯ ತಂದುಕೊಡ್ಲಿಲ್ಲ. ಆದ್ರೆ ಅದರ ಪರಿಣಾಮ ಇದೆಯಲ್ಲ, ಅದು ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಅಲ್ಗಾಡಿಸ್ಬಿಡ್ತು. 1945ರಲ್ಲಿ INA ಸೈನಿಕರ ವಿಚಾರಣೆ ಶುರುವಾದಾಗ ಇಡೀ ದೇಶ ಅವರ ಪರವಾಗಿ ನಿಂತು. ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು. ಇದನ್ನ ನೋಡಿದ ಬ್ರಿಟಿಷರಿಗೆ ಅರ್ಥವಾಯಿತು, ಇಲ್ಲಿ ನಮ್ಮ ಆಟ ನಡೆಯಲ್ಲ, ಭಾರತವನ್ನ ಆಳೋದು ಸಾಧ್ಯವಿಲ್ಲ ಅಂತ. ಈ ಘಟನೆ ಸ್ವಾತಂತ್ರ್ಯ ಬರೋದನ್ನ ಇನ್ನಷ್ಟು ಬೇಗ ಮಾಡಿತು. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ಒಬ್ಬ ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳುವ ಹೋರಾಟದ ದಾರಿ ಅವರ ಪರಂಪರೆಯನ್ನ ಹೇಗೆ ರೂಪಿಸುತ್ತೆ? ಸುಭಾಷ್ ಚಂದ್ರ ಬೋಸ್ ಅವರ ಮಾರ್ಗ ವಿವಾದಾತ್ಮಕವಾಗಿರ್ಬೋದು, ಅವರ ಕಾರ್ಯತಂತ್ರಗಳನ್ನು ಕೆಲವರು ಪ್ರಶ್ನಿಸ್ಬೋದು. ಆದರೆ ದೇಶಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಒಬ್ಬ ಅಪ್ರತಿಮ ನಾಯಕರಾಗಿ ಇತಿಹಾಸದಲ್ಲಿ ಅವರ ಸ್ಥಾನ ಯಾವಾಗಲೂ ವಿಶಿಷ್ಟ ಮತ್ತು ಅಚಲ.